ಇನ್ನು ಹೈಕಮಾಂಡ್ ಒಪ್ಪಿದರೆ 5 ವರ್ಷ ನಾನೇ CM ಅನ್ನುವಂತಹ ಹೇಳಿಕೆ. CM ಹೇಳಿಕೆಗೆ ಪರಿಷತ್ ಅಧ್ಯಕ್ಷ, ವಿರೋಧ ಪಕ್ಷದ ಅಧ್ಯಕ್ಷ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೇ ಹೈಕಮಾಂಡ್, ನಾನೇ 5 ವರ್ಷ CM. ಹೈಕಮಾಂಡ್ ಒಪ್ಪಿದರೆ CM ಸಿದ್ದರಾಮಯ್ಯನವರು ವಾರಕ್ಕೊಂದು ಹೇಳಿಕೆ ಕೊಡ್ತಾರೆ. ವಯಸ್ಸಿನ ಕಾರಣದಿಂದಾಗಿ ಅವ್ರು ಹೀಗೆ ಹೇಳ್ತಾರೆ ಅಂತ ಅನಿಸುತ್ತೆ. ಇನ್ಯಾವುದೇ ಜನ್ಮದಲ್ಲೂ ನೀವು ಅಧಿಕಾರಕ್ಕೆ ಬರಲ್ಲ. ಈ ಜನ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಿಂದ ರೋಸ್ ಹೋಗಿದ್ದಾರೆ. ನಮ್ಮ ರಾಜ್ಯದ ಬಡವರನ್ನು ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದಾರೆ. ಮೋಸ್ಟ್ ಕರಪ್ಟ್ CM ಅಂದರೆ ಅದು ಸಿದ್ದರಾಮಯ್ಯ. ಇಂಥ ಕರಪ್ಟ್ CM ನನ್ನ ಜೀವನದಲ್ಲಿ ನೋಡಿಲ್ಲ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇದೇ DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಅಥವಾ ಡೆಲ್ಲಿನಲ್ಲಿ ಹೈಕಮಾಂಡ್ ಇದೆಯಾ ಅಂತ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವರು ವಾರಕ್ಕೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅವರಿಗೆ ಪಾಪ ವಯಸ್ಸಿನ ಸಮಸ್ಯೆ ಇರಬೇಕು. ಯಾವ ಕಾಲದಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. 14ರಲ್ಲಿ ಹೇಳಿದ್ರು ಇನ್ನು ಮುಂದೆ ಯಾವ ಚುನಾವಣೆಯಲ್ಲೂ ನಾನು ಸ್ಪರ್ಧೆ ಮಾಡಲ್ಲ ಅಂತ. ಇನ್ನೂ ಸ್ಪರ್ಧೆ ಮಾಡ್ತಾನೆ ಇದ್ದಾರೆ. ಈಗಲೂ ನಿನ್ನೆ ಯಾರೋ ಕೇಳಿದಾಗ ಹೇಳಿದ್ದಾರೆ, ನನ್ನ ಸ್ನೇಹಿತರುಗಳು ಎಲ್ಲರೂ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಸಾರಿ ಸ್ಪರ್ಧೆ ಮಾಡಬೇಕು ಅಂತ. ನಿಮ್ಮನ್ನ ಸ್ಪರ್ಧೆ ಮಾಡಿದ್ರೂ ಅಷ್ಟೇ, ನೀವು ಏನು ಮಾಡಿದ್ರು ಇನ್ನಷ್ಟೇ. ನೀವು ಈ ಜನ್ಮದಲ್ಲಿ ಇನ್ನು ಅಧಿಕಾರಕ್ಕೆ ಬರೋದಿಲ್ಲ. ಇದೇ ಕೊನೆ. ಇನ್ನು ಜನ ನಿಮ್ಮನ್ನು ನಂಬೋದಿಲ್ಲ. ನೋಡಿ ಯಾವ ಮಟ್ಟಕ್ಕೆ ಇವರು ಈ ರಾಜ್ಯವನ್ನ ಕೊಂಡೊಯ್ದ್ರು ಅಂದ್ರೆ, ಪಕ್ಕದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಾರೆ, ಇಂಡಸ್ಟ್ರಿಯಲ್ಲಿ ನಾನು ಹೀಗೆ ಮಾಡ್ತಿದ್ದೇನೆ, ಯುವಕರಿಗಾಗಿ ಇಂಥದ್ದನ್ನು ಕೊಡ್ತಿದ್ದೇನೆ, ಜಮೀನುಗಳನ್ನ ಹಂಚ್ತಾ ಇದ್ದೇನೆ, ಈ ಓವರ್ ಆಲ್ ಡೆವಲಪ್ಮೆಂಟ್ ಅನ್ನ ಹೀಗೆ ಮಾಡ್ತಿದ್ದೇನೆ ಅವ್ರು ಹೇಳ್ತಾರೆ. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ 10 kg ಅಕ್ಕಿ ಕೊಡ್ತಿದ್ದೀನಿ, ಬೇಕಾ ಬೇಡ? ಮಾನ್ಯ ಮುಖ್ಯಮಂತ್ರಿಗಳೇ, ರಸ್ತೆಗಳ ಗುಂಡಿಗಳೆಲ್ಲ ಮುಚ್ಚಿ ಚೆನ್ನಾಗಿಡ್ತೇನೆ, ಬೇಕಾ ಬೇಡ ಅಂತ ಕೇಳಬೇಕು ನೀವು. ಯುವಕರೇ, ನಿಮಗೆಲ್ಲ ಇಂಡಸ್ಟ್ರಿ ಅದು ಇದು ಹಾಕೊಡ್ತೇನೆ, ಸಾಲ ಕೊಡ್ತೇನೆ, ಬೇಕಾ ಬೇಡವೋ ಅಂತ ಕೇಳಬೇಕು ನೀವು. ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೇನೆ, ನಿಮಗೆ ಬೇಕಾ ಬೇಡವೋ ಅಂತ ಕೇಳಬೇಕು.